ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಏನೇನು ಫಾಲೋ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ನೀವೇನಾದರೂ ಪ್ರೆಗ್ನೆಂಟ್ಸ್ ಆಗಿದ್ದರೆ ಅಥವಾ ನ್ಯೂ ಮಾಮ್ಸ್ ಆಗಿದ್ದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ಮೋಸ್ಟ್ ನೀವು ಎಷ್ಟು ಅಬ್ಸರ್ವ್ ಮಾಡ್ತಿರೋ ಇಲ್ವೋ, ಇವಾಗ ಎಲ್ಲರ ಮನೆಗಳಲ್ಲೂ ಅಮ್ಮಂದಿರು ಅಥವಾ ದೊಡ್ಡವ್ರು ಯಾರಾದರೂ ಇದ್ದರೆ ಅವ್ರ ಮಕ್ಕಳು ಯಾರಾದರೂ ಪ್ರೆಗ್ನೆಂಟ್ಸ್ಗಳಿತ್ತು ಅಂದರೆ ಆಲ್ಮೋಸ್ಟ್ ಈ ಥರ ಹೇಳ್ತಿರ್ತಾರೆ. ಆಲ್ಮೋಸ್ಟ್ ಜಾಸ್ತಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಮಕ್ಳ ಹತ್ರನೂ ಕೂಡ ಅದನ್ನೇ ಹೇಳ್ತಿರ್ತಾರೆ, ಸ್ವಲ್ಪ ಪೇಯ್ನ್ ಆದರೂ ಪರವಾಗಿಲ್ಲ, ಕಂಟ್ರೋಲ್ ಮಾಡ್ಕೊ, ನಾರ್ಮಲ್ ಡೆಲಿವರಿಗೆ ಹೋಗೋಣ ಅನ್ನೋ ಥರನೇ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಿರ್ತಾರೆ. ಈ ಸಿ ಸೆಕ್ಷನ್ಗಿಂತ ಸ್ವಲ್ಪ ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ. ಈ ಸಿ ಸೆಕ್ಷನ್ಗೆ ಯಾರು ನೋವನ್ನ ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಮಾಡ್ಕೊಳಕ್ಕಾಗೋದಿಲ್ವೋ ಅಂಥವರು ಸಿ ಸೆಕ್ಷನ್ಗೆ ಹೋಗ್ಬಿಡ್ತಾರೆ. ಸೊ ಇವಾಗ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೇನು ಮಾಡಬೇಕು? ಸೊ ಮೊದಲನೇ ಟಿಪ್ ಬಂದು, ನೀವು ಮಾರ್ನಿಂಗ್ ಟೈಮು ನೀರಿಗೆ ಅಥವಾ ಹಾಲಿಗೆ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದರಲ್ಲಿ ಎಸ್ಪೆಷಲಿ ನೀವು ನೀರನ್ನ ಎಷ್ಟು ಜಾಸ್ತಿ ಕುಡಿತಿರೋ, ಒಂದು ದಿನದಲ್ಲಿ ಕಡಿಮೆ ಅಂದರೂ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ, ಮಿನಿಮಮ್ ಒಂದು 3 ರಿಂದ 4 ಲೀಟ್ರ್ ಆದರೂ ನೀರು ಕುಡಿಲೇಬೇಕಾಗುತ್ತೆ. ಅದರಲ್ಲೂ ನಿಮಗೆ ನೀರಿಗೆ ಒಂದೊಂದು ದಿನ ನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿಬೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇಷ್ಟ ಆಗದೇ ಇರ್ಬೋದು, ಬಟ್ ಕುಡಿತಾ ಆಲ್ಮೋಸ್ಟ್ ಅದೇ ಅಭ್ಯಾಸ ಆಗಿಬಿಡುತ್ತೆ. ನನಗೂ ಕೂಡ ಹಾಗೆ ಅನಿಸಿದ್ದು. ಸ್ಟಾರ್ಟಿಂಗ್ ನಾನು ಕುಡಿತಾನೆ ಇರಲಿಲ್ಲ, ಆಮೇಲೆ ನಾನು ಸ್ವಲ್ಪ ಹಾಲಿಗೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಕುಡಿತಾ ಬಂದೆ. ಬೇಕು ಅಂದರೆ ನೀವು ಇದನ್ನು ಮಾರ್ನಿಂಗ್ ಟೈಮು ಮತ್ತು ನೈಟ್ ಟೈಮು ಈ ರೀತಿ ಕುಡಿಬೋದು. ಇದರಿಂದ ಬಾಡಿ ಎಲ್ಲ ಆರಾಮಾಗಿ ಹೈಡ್ರೇಟ್ ಆಗಿರುತ್ತೆ ಮತ್ತು ಏನಾದರೂ ಕಾನ್ಸ್ಟಿಪೇಷನ್ ಥರ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀರನ್ನ ಜಾಸ್ತಿ ಕುಡೀರಿ. ಇನ್ನು ಎರಡನೇ ಟಿಪ್ ಬಂದು ಮಸಾಜ್. ಆಲ್ಮೋಸ್ಟು ನೀವು ಇವಾಗ ಒಂದು 8th ಮಂತ್ ಕಳೆದ ಮೇಲೆ ಸ್ವಲ್ಪ ಹೊಟ್ಟೆಗೆ ಈ ಹರಳೆಣ್ಣೆ ಬರುತ್ತಲ್ಲ, ಅದರಿಂದ ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಟೈಮಲ್ಲಿ ಆದರೂ ಸರಿ, ಸಂಜೆ ಟೈಮ್ ಅಂದರೆ ಬೆಟರು. ಇನ್ನು ಸ್ನಾನಕ್ಕಿಂತ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ನಾನಕ್ಕೆ ಹೋದರೆ ಬೆಟರ್ ಅನಿಸುತ್ತೆ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ, ಹಾಗೆ ಮಸಲ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿರುತ್ತೆ, ಮಗುನೂ ಕೂಡ ಆರಾಮಾಗಿ ಆಟಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಮಸಾಜ್ ಅನ್ನೋದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ವಾಕಿಂಗು ನೀವು ಬೆಳಗ್ಗೆ ಮತ್ತು ಸಂಜೆ ಟೈಮ್ 2 ಟೈಮು ವಾಕಿಂಗ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗು ಎಲ್ರಿಗೂ ಕೂಡ ತುಂಬ ಬೋರ್ ಅನಿಸುತ್ತೆ, ಓಡಾಡೋಕ್ಕಾಗಲ್ಲ, ಇಲ್ಲ ಕೈಕಾಲು ನೋವು ಬರ್ಬೋದು, ಮತ್ತು ಸ್ಟಾರ್ಟಿಂಗು ಜಾಸ್ತಿ ವಾಕ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿ ಅಂದರೆ, ಮಾರ್ನಿಂಗ್ ಟೈಮ್ ತಿಂಡಿ ಆದಮೇಲೆ, ನೈಟ್ ಟೈಮು ಊಟ ಆದಮೇಲೆ ನೀವು ಸ್ಟಾರ್ಟಿಂಗಿಂದ ಒಂದು 5 ನಿಮಿಷ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು 10 ನಿಮಿಷ, ಒಂದು 20 ನಿಮಿಷ, ಈ ರೀತಿ ನೀವು ಮಾರ್ನಿಂಗು ಮತ್ತು ನೈಟ್ ಟೈಮು ವಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಕಡಿಮೆ ಅಂದ್ರೂ ನೀವು ಒಂದು ದಿನಕ್ಕೆ 30 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಲೇಬೇಕು. ಸೊ ಹಾಗಾಗಿ ವಾಕಿಂಗ್ ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಕ್ಯಾಲ್ಶಿಯಮ್ಮು, ನ್ಯೂಟ್ರಿಷಿಯಸ್ಸು ಮತ್ತು ಐರನ್ನು ಜಾಸ್ತಿ ಇರೋವಂಥ ಫುಡ್ಗಳನ್ನ ತೊಗೊಳ್ಳಿ. ನಿಮಗೆ ಕ್ಯಾಲ್ಶಿಯಮ್ ಜಾಸ್ತಿ ಇರೋ ಫುಡ್ಗಳು ಯಾವ್ದ್ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ, ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಅದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಕ್ಯಾಲ್ಶಿಯಮ್ ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಅನ್ನೋದು ಕಂಪ್ಲೀಟ್ ವಿಡಿಯೋ ಅದಾಗಿರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನೆಲ್ಲ ಹೇಳ್ತಿರೋದು ಆಲ್ಮೋಸ್ಟ್ ನಿಮಗೆ ಒಂದು 7 ಮಂತ್ ತುಂಬಿದ ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ವಾಕಿಂಗು ಮತ್ತು ಒಳ್ಳೊಳ್ಳೆ ಫುಡ್ಡು ಇದನ್ನೆಲ್ಲ ತೊಗೊಳ್ಳೋದಕ್ಕೆ ಆಲ್ಮೋಸ್ಟ್ ನೀವು ಸ್ಟಾರ್ಟಿಂಗಿಂದನೂ ಇದನ್ನೇ ಫಾಲೋ ಮಾಡ್ಕೊಂಡು ಬನ್ನಿ. ಅಕಸ್ಮಾತ್ ನೀವೇನಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಅಟ್ಲೀಸ್ಟ್ 7 ಮಂತ್ ಆದಮೇಲಾದ್ರೂ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಬಂದು, ಈಗ ಆಲ್ಮೋಸ್ಟು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕ್ಯಾಲ್ಶಿಯಮು ಮತ್ತು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಈಗ ಸ್ಟಾರ್ಟಿಂಗ್ ಒಂದು 2 ಮಂತ್ 3 ಮಂತ್ 4 ಮಂತ್ ಇರುತ್ತಲ್ಲ, ಅವಾಗೆಲ್ಲ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ನಾನು ಕೂಡ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸರಿಯಾಗಿ ನಾನು ಕೂಡ ಹೇಳ್ಬೇಕಂದ್ರೆ ಕೆಲವೊಂದು ಟೈಮ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಅದೆಲ್ಲ ಮಿಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸುಸ್ತು, ಇಲ್ಲ ಬೇರೆ ಏನೇನೋ ರೀತಿ ಎಫೆಕ್ಟ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಈ ಕ್ಯಾಲ್ಶಿಯಮು ಮತ್ತು ಐರನ್ ಟ್ಯಾಬ್ಲೆಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಹೇಳ್ಬೇಕಂದ್ರೆ ಒಂದು ಟೈಮ್ ಕೂಡ ಮಿಸ್ ಮಾಡ್ದೇ ಫಾಲೋ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು.
ಇನ್ನು ನೆಕ್ಸ್ಟ್ ಟಿಪ್ ಬಂದು ಫ್ರೂಟ್ಸು, ಅದರಲ್ಲೂ ಎಸ್ಪೆಷಲಿ ವಿಟಮಿನ್ ಸಿ ಇರುತ್ತಲ್ಲ ಆ ಫ್ರೂಟ್ಸ್ಗಳನ್ನ ಜಾಸ್ತಿ ತೊಗೊಳ್ಳಿ. ಬೇರೆದು ಕೂಡ ತೊಗೊಳ್ಳಿ, ಈ ದಾಳಿಂಬೆ ಮತ್ತು ಆರೆಂಜು ಮತ್ತು ಮೂಸಂಬಿ ಎಲ್ಲ ಬರುತ್ತಲ್ಲ, ಇದರಲ್ಲೆಲ್ಲ ಆಲ್ಮೋಸ್ಟ್ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಇದರಿಂದ ನಮಗೆ ಈ ಡೆಲಿವರಿ ಟೈಮಲ್ಲೆಲ್ಲ ಪೇಯ್ನೆಲ್ಲ ತಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಬಾಡಿಗೆ ಒಂದು ಒಳ್ಳೆ ಸ್ಟ್ರೆಂತ್ ಅನ್ನೋದು ಸಿಗುತ್ತೆ ಈ ಫ್ರೂಟ್ಸ್ಗಳನ್ನೆಲ್ಲ ತಿನ್ನೋದ್ರಿಂದ. ಆಲ್ಮೋಸ್ಟ್ ನೀವು ಏನಂದರೆ ಒಂದು ದಿನದಲ್ಲಿ 2-3 ಫ್ರೂಟ್ಸ್ಗಳನ್ನಾದರೂ ತಿನ್ನಲೇಬೇಕಾಗುತ್ತೆ. ಅದರಲ್ಲೂ ಇನ್ನೂ ಒಂದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಇದು ನೀವು ಬೇಕು ಅಂದರೆ 3 ಟೈಮು ತಿನ್ಬೋದು. ಇಲ್ಲ ನಮಗೆ ತಿನ್ನೋಕ್ಕಾಗಲ್ಲ ಅನಿಸಿದ್ರೆ ಅಟ್ಲೀಸ್ಟ್ 1-2 ಟೈಮ್ ಆದರೂ ಈ ಏಲಕ್ಕಿ ಬಾಳೆಹಣ್ಣನ್ನ ಫಾಲೋ ಮಾಡಿ. ಈ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮದು ಹಿಮೋಗ್ಲೋಬಿನ್ ಕೂಡ ಒಂದು ಒಳ್ಳೆ ಲೆವೆಲಲ್ಲಿ ಹೋಗ್ತಿರುತ್ತೆ. ಇಲ್ಲಾಂದರೆ ನಾವು ಫ್ರೂಟ್ಸು ಈ ವೆಜಿಟೇಬಲ್ಸ್ ಎಲ್ಲನೂ ಮಿಸ್ ಮಾಡ್ತು ಅಂದರೆ ಹಿಮೋಗ್ಲೋಬಿನ್ನು ತುಂಬ ಕಡಿಮೆ ಆಗಿಬಿಡುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬೇಕಂದ್ರೆ HP ಲೆವೆಲು 11ಇಂದ 14 ತನಕನಾದರೂ ಇರಲೇಬೇಕಾಗುತ್ತೆ. 11ಗಿನ್ನ ಕಮ್ಮಿ ಇತ್ತು ಅಂದರೆ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫ್ರೂಟ್ಸ್ಗಳನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ನಾರಿನಾಂಶ ಇರುವಂಥ ಒಳ್ಳೊಳ್ಳೆ ಸೊಪ್ಪುಗಳಾಗಿರ್ಬೋದು, ತರಕಾರಿಗಳಾಗ್ಬೋದು, ಇದನ್ನೆಲ್ಲ ತೊಗೊಳ್ಳಿ. ತರಕಾರಿ ಅಂದರೆ ಹಸಿದು ಬೇಕಾದರೂ ತಿನ್ಬೋದು, ಇಲ್ಲ ಬೇಯಿಸ್ಕೊಂಡು ಬೇಕಾದರೂ ತಿನ್ಬೋದು. ಸೊ ಹಾಗಾಗಿ ಸೊಪ್ಪುಗಳು ಆಲ್ಮೋಸ್ಟ್ ಎಲ್ಲ ಥರದ ಸೊಪ್ಪುಗಳನ್ನೂ ತೊಗೊಂಡ್ರೂ ಒಳ್ಳೆಯದು. ಸೊ ಸೊಪ್ಪುಗಳು ಮತ್ತು ತರಕಾರಿಗಳನ್ನೆಲ್ಲ ಫಾಲೋ ಮಾಡಿ. ಇನ್ನು ಲಾಸ್ಟ್ ಟಿಪ್ ಬಂದು ಎಳ್ನೀರು. ಎಳ್ನೀರು ಆಲ್ಮೋಸ್ಟ್ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನೀರಿನ ಅಂಶನ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನೀವು ವಾರದಲ್ಲಿ ಒಂದು ಟೈಮ್ ಅಥವಾ 2 ಟೈಮ್ ಆದರೂ ಎಳ್ನೀರನ್ನ ತೊಗೊಳ್ಳಿ. ಎಳ್ನೀರು ತೊಗೊಳ್ಳುವಾಗ ಏನು ನೋಡ್ಕೋಬೇಕು ಅಂದರೆ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಇರುತ್ತಲ್ಲ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಯಾಕೆ ಅಂದರೆ AFI ಲೆವೆಲ್ಲು ಸ್ವಲ್ಪ ಜಾಸ್ತಿ ಇದ್ದರೆ ಎಳ್ನೀರು ಕುಡಿಯೋದಕ್ಕೆ ಹೋಗಬೇಡಿ. ಅದು ಲೆವೆಲ್ ಏನಾದರೂ ನಾರ್ಮಲ್ ಆಗಿದೆ ಅಥವಾ ಕಡಿಮೆ ಇತ್ತು ಅಂದರೆ ಆರಾಮಾಗಿ ನೀವು ಎಳ್ನೀರನ್ನ ಕುಡಿಬೋದು. AFI ಅಂದರೆ ಈ ಮಗು ಸುತ್ತ ಇರುತ್ತಲ್ಲ ನೀರು, ಅದನ್ನೇ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಸೊ ಹಾಗಾಗಿ ಎಳ್ನೀರನ್ನ ಕಡಿಮೆ ಏನಾದರೂ ಇತ್ತು ನಿಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲು ಅಂದರೆ ಆರಾಮಾಗಿ ತೊಗೋಬೋದು. ಜಾಸ್ತಿ ಇತ್ತು ಅಂದರೆ ತೊಗೊಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ನನಗೂ ಕೂಡ ಹಾಗೆ ಆಗಿಬಿಟ್ಟಿತ್ತು. ಏನಾಯಿತು ಅಂದರೆ ಒಂದು 7th ಮಂತ್ ಆದಮೇಲೆ ನಂದು ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲು 21 ತನಕ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಆವಾಗ 7 ಮಂತ್ 8th ಮಂತಲ್ಲೆಲ್ಲ ತುಂಬ ಶುಗರ್ ಲೆವೆಲ್ನ ಮೇಂಟೈನ್ ಮಾಡಿದ್ದೀನಿ. ಮತ್ತು ಈ ಶುಗರ್ನ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಅಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಯಾವ ರೀತಿ ಕಡಿಮೆ ಮಾಡಿಕೊಂಡೆ ನಾನು ನಾರ್ಮಲಾಗಿ ಅಂತ ವಿಡಿಯೋ ಮಾಡ್ತೀನಿ ಅಂತ ಮಾಡೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ, ಬೇಕು ಅಂದರೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈ ಶುಗರ್ ಲೆವೆಲ್ ಅನ್ನೋದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಬಂತು ಅಂದರೆ ಕೆಲವೊಬ್ಬರಿಗೆ ಲೈಫ್ ಟೈಮ್ ಇರೋವಂಥ ಚಾನ್ಸಸ್ ಇರುತ್ತೆ ಶುಗರು. ಸೊ ಹಾಗಾಗಿನೇ ಈ ಟೈಮಲ್ಲಂತೂ ಈ ಶುಗರ್ನ ಮೇಂಟೈನ್ ಮಾಡೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಫೈನಲ್ ಆಗಿ ಏನು ಅಂದರೆ, ನೀವು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಆವಾಗಿಂದ ಹಿಡಿದು ಆಲ್ಮೋಸ್ಟ್ ನೀವು ಪ್ರೆಗ್ನೆನ್ಸಿ ಜರ್ನಿ ಮುಗಿಯೋ ತನಕ ಫುಲ್ಲು ಖುಷಿಯಾಗಿರಿ. ಮತ್ತು ಯಾವುದೇ ರೀತಿ ಸ್ಟ್ರೆಸ್ನ ತೊಗೊಳ್ಬೇಡಿ. ಮತ್ತು ಬೇರೆ ಏನಾದರೂ ಟೆನ್ಷನ್ ಎಲ್ಲ ಇತ್ತು ಅಂದರೆ ಅದು ಯಾವುದನ್ನು ತಲೆಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಮೇಯ್ನ್ ಇದೆ, ನಾವು ಇವಾಗ ನೋಡಿ ಯಾವ ಫುಡ್ ತಿನ್ನಲಿ, ಯಾವ ವೆಜಿಟೇಬಲ್ಸ್, ಯಾವ ಫ್ರೂಟ್ಸು ನಾವು ಏನೇ ಮೇಂಟೈನ್ ಮಾಡ್ತು ಅಂದರೆ ಮೇಂಟೈನ್ ಮಾಡೋಕ್ಕೆ ಹೋದ್ರೂ ನಾವು ಹ್ಯಾಪಿಯಾಗಿದ್ದರೆ ಮಾತ್ರ ಇದು ಎಲ್ಲ ವರ್ಕೌಟ್ ಆಗೋದು, ನಮ್ಮ ಬಾಡಿಗೆಲ್ಲ ಹಿಡಿಯೋದು. ನಾವೇ ಹ್ಯಾಪಿಯಾಗಿಲ್ಲ, ಖುಷಿಯಾಗಿಲ್ಲ ಅಂದರೆ ಇದನ್ನು ತೊಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಮೇಯ್ನಾಗಿ ನಾವು ತುಂಬ ಖುಷಿಯಾಗಿರೋದೇ ತುಂಬ ಇಂಪಾರ್ಟೆಂಟ್. ನಾವು ಖುಷಿಯಾಗಿದ್ದರೆ ಮಗುನೂ ಕೂಡ ಖುಷಿಯಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಸ್ಟ್ರೆಸ್ ತೊಗೊಳ್ದೇ ಆರಾಮಾಗಿರಿ. ಆಲ್ಮೋಸ್ಟ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿಕೊಂಡು ಖುಷಿಯಾಗಿ ಆರಾಮಾಗಿರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಗಾಯ್ಸ್, ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಇದಿಷ್ಟನ್ನು ಫಾಲೋ ಮಾಡಿದ್ರೆ ಆರಾಮಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ.